ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 19ನೇ ಕಂತಿನ ಹಣ ಯಾವಾಗ ಬರುತ್ತದೆ ಮತ್ತು ಎಷ್ಟು ಹಣ ಬರುತ್ತದೆ ಈ ಸಲ ಮತ್ತು ಅದಕ್ಕಾಗಿ ನಾವು ಯಾವೆಲ್ಲ ತಯಾರಿಗಳನ್ನು ಮಾಡಿಕೊಳ್ಬೇಕು ಎಂಬುದರ ಬಗ್ಗೆ ಇವತ್ತಿನ ವಿಡಿಯೋ ಮತ್ತು ಎಷ್ಟು ಅರ್ಜಿ ಕ್ಯಾನ್ಸಲ್ ಆಗಿದೆ ಎಂಬುದರ ಬಗ್ಗೆ ಕೂಡ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚಿಸಲಿದ್ದೇವೆ. ಅದಕ್ಕಿಂತ ಮೊದಲು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಕೂಡ ಮಾಡಿ ಫ್ರೆಂಡ್ಸ್. ಮತ್ತು ಇದುವರೆಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರಿಗೆಲ್ಲರಿಗೂ ನಮ್ಮ ತುಂಬ ಹೃದಯದ ಧನ್ಯವಾದಗಳು. ಮತ್ತು ಯಾರ್ಯಾರು ಲೈಕ್ ಮಾಡ್ತಾ ಇದ್ದೀರಾ, ನಮ್ಮ ವಿಡಿಯೋಗಳನ್ನು ಇನ್ನೊಬ್ಬರಿಗೆ ಶೇರ್ ಮಾಡ್ತಾ ಇದ್ದೀರಾ, ಅಂಥವರಿಗೆಲ್ಲರಿಗೂ ನಮ್ಮ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುವ ವಿಡಿಯೋಗಳನ್ನು ನಾವು ಶುರು ಮಾಡೋಣ ಬನ್ನಿ. ಭಾರತವು ಕೃಷಿ ಆಧಾರಿತ ಪ್ರದೇಶವಾಗಿದ್ದು ಕೃಷಿಕನು ಭಾರತದ ಒಂದು ಬೆನ್ನೆಲುಬಾಗಿದ್ದಾನೆ. ಈ ಕೃಷಿಕನಿಗೆ ಸರ್ಕಾರವು ಸಾಕಷ್ಟು ಸವಲತ್ತುಗಳನ್ನು ಅಂದಿನಿಂದ ಇಂದಿನವರೆಗೂ ಒದಗಿಸ್ತಾನೆ ಬಂದಿದೆ. ಕೃಷಿಕನನ್ನು ಹೇಗಾದರೂ ಮಾಡಿ ಈ ಸಾಲದಿಂದ ಮೇಲಕ್ಕೆತ್ತಿ ಈ ಕೃಷಿಯನ್ನು ಒಂದು ಒಳ್ಳೆಯ ಒಂದು ಯೋಜನೆಯಾಗಿ ಮಾರ್ಪಡಿಸಲೋಸ್ಕರ ಈ ಸರ್ಕಾರವು ಒಂದೊಂದು ಯೋಜನೆಯನ್ನು ತರ್ತಾನೇ ಇದೆ. ಅದರಲ್ಲಿ ಒಂದು ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ. ಈ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯು ತನ್ನ 18ನೇ ಕಂತನ್ನು ಪೂರೈಸಿ ಈಗ 19ನೇ ಕಂತಿಗೆ ಕಾಲಿಡ್ತಾ ಇದೆ. ಅದು ಇಡೀ ದೇಶವೇ ಈ 19ನೇ ಕಂತಿಗೆ ಕಾಯುತ್ತಾ ಇದೆ. ಆಗ ದಿನೇ ದಿನೇ ಒಂದೊಂದು ರೂಲ್ಸನ್ನು ಚೇಂಜ್ ಮಾಡ್ತಾನೆ ಇದ್ದಾರೆ. ಸರ್ಕಾರವು ಮೊದಲು 17, 18, 19ನೇ ಕಂತಿ 17 ಮತ್ತು 18ನೇ ಕಂತಿಗೆ ಆಗುವಾಗ ಅಷ್ಟೊಂದು ಸ್ಟ್ರಿಕ್ಟ್ ಮಾಡಿರಲಿಲ್ಲ. ಆಗ ಈಗ ತುಂಬ ಸ್ಟ್ರಿಕ್ಟ್ ಮಾಡ್ತಾ ಇದೆ. ಅಂದರೆ ಈಗ ಒಂದು ನಮ್ಮ ಐಡಿಯಾನ ಯಾರ್ದು ಅಸಲಿ ಯಾರ್ದು ನಕಲಿ ಎಂದೆಲ್ಲ ಚೆಕ್ ಮಾಡ್ತಾ ಇದ್ದಾರೆ. ಅಂದರೆ ಈ ಒಂದು ಕಿಸಾನ್ ಕಾರ್ಡ್ನ ಮುಖಾಂತರ ಅದು ಕಂಪ್ಲೀಟ್ ಡೀಟೇಲ್ಸ್ ಅವರಿಗೆ ಗೊತ್ತಾಗುತ್ತದೆ. ಈಗ ಒಂದು ಇಡೀ ಭಾರತ ದೇಶದಲ್ಲಿ ಒಂದು ರಾಜ್ಯದ್ದು ಮಾತ್ರ ಈಗ ಚೆಕ್ ಮಾಡಿದ್ದಾರೆ ಅವರು. ಅದು 17 ಲಕ್ಷ ಅರ್ಜಿಯನ್ನು ಕೊಟ್ಟು ಅದರಲ್ಲಿ 16.32 ಲಕ್ಷ ಅರ್ಜಿಯು ನಕಲಿ ಎಂದು ಸರ್ಕಾರ ಘೋಷಣೆ ಮಾಡಿದೆ. ಅದು ಯಾವ ಇದೊಂದು ರಾಜ್ಯವೆಂದರೆ ಜಾರ್ಖಂಡ್. ಈ ಜಾರ್ಖಂಡಲ್ಲಿ ಕೊಟ್ಟ ಅಪ್ಲಿಕೇಶನಲ್ಲಿ 17 ಲಕ್ಷ ಅಪ್ಲಿಕೇಶನಲ್ಲಿ 16.32 ಲಕ್ಷ ನಕಲಿ ಎಂದು ಸರ್ಕಾರವು ಘೋಷಣೆ ಮಾಡಿದೆ. ಅದು ಯಾಕೆ ಆಯಿತೆಂದರೆ ಮೊದಲು ಈ ಆನ್ಲೈನಲ್ಲಿ ಅಪ್ಲಿಕೇಶನ್ ಮಾಡುವ ಸೌಲಭ್ಯ ಇರಲಿಲ್ಲ. ಅದು ಮೊದಲು ತಮ್ಮ ಹತ್ತಿರದ ಕೃಷಿ ಅಧಿಕಾರಿಗಳು ಬಂದು ಈ ಜಮೀನನ್ನು ಒಂದು ಸರ್ವೆಯನ್ನು ಮಾಡಿ ಇದಕ್ಕೆ ಅಪ್ಲಿಕೇಶನ್ ಕೊಡ್ತಾಯಿದ್ರು. ಆಗ ಕೆಲವರು ತಪ್ಪು ದಾಖಲೆಗಳನ್ನು ಕೊಟ್ಟು ಇದನ್ನು ಅಪ್ಲಿಕೇಶನ್ ಕೊಟ್ಟಿದ್ದಾರೆ. ಅದರಿಂದಾಗಿ ಅದು ಅವತ್ತು ಕೊಟ್ಟ ದಾಖಲೆಗಳನ್ನು ಈಗ ಪರಿಶೀಲಿಸುವಾಗ ಅದು ಈಗ ಆನ್ಲೈನ್ ಆದ ಕಾರಣ ಕರೆಕ್ಟಾಗಿ ಇವರಿಗೆ ಅದನ್ನು ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಬೇಕು. ಆಗ ಅಪ್ಲೋಡ್ ಮಾಡುವಾಗ ಸರಿಯಾದ ದಾಖಲೆಯು ಇಲ್ಲಿ ಸಿಗುತ್ತದೆ. ಅದು ಒಂದಕ್ಕೊಂದು ಮ್ಯಾಚ್ ಇರಲ್ಲ. ಅಂದರೆ ಆಧಾರ್ ಸೀಡಿಂಗ್ ಆಗಲಿ, ಆಧಾರ್ ಕಾರ್ಡ್ ಬ್ಯಾಂಕಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಲಿ, ಮತ್ತು ಹೆಸರಾಗಿರಲಿ, ಫೋನ್ ನಂಬರ್ ಆಗಿರಲಿ, ಯಾವುದು ಕೂಡ ಒಂದಕ್ಕೊಂದು ಮಿಸ್ಮ್ಯಾಚ್ ಆದರೆ ಅದು ನಕಲಿ ಎಂದು ಘೋಷಿಸಲಾಗುತ್ತದೆ. ಆದ್ದರಿಂದ ಈ ಒಂದು ರಾಜ್ಯದ ಮಾತ್ರ ಈಗ ಚೆಕಿಂಗ್ ಮಾಡಿದ್ದಾರೆ. ಅದರ ರಿಸಲ್ಟೇ ಇಷ್ಟು ಬಂದಿದೆ. ಆದರೆ ಇನ್ನು ಭಾರತದ ಎಲ್ಲ ರಾಜ್ಯಗಳ ಚೆಕಿಂಗನ್ನು ಮಾಡಿದರೆ ಎಷ್ಟು ಅರ್ಜಿ ಕ್ಯಾನ್ಸಲ್ ಆಗಬಹುದು ಎಂದು ಹೇಳಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ಯಾರು ಕೂಡ ತಮ್ಮ ದಾಖಲೆಗಳನ್ನು ನಕಲಿ ದಾಖಲೆಗಳನ್ನು ಕೊಟ್ಟು ಸರ್ಕಾರಕ್ಕೆ ಯಾಮಾರಿಸುವುದು ಬೇಡ. ಯಾಕೆಂದರೆ ಅದು ಮತ್ತೆ ರಿಜೆಕ್ಟ್ ಆಗುತ್ತದೆ. ನೀವು ಸುಮ್ಮನೆ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಕಷ್ಟೇ. ಆದ್ದರಿಂದ ಸರಿಯಾದ ದಾಖಲೆಗಳನ್ನು ಮಾತ್ರ ನೀವು ಕೊಟ್ಟು ನೀವು ನಿಮ್ಮ ಯೋಜನೆಯ ಅರ್ಹತೆಯನ್ನು ನೀವು ಪಡೆಯಿರಿ. ಈ ಕಿಸಾನ್ ಕಾರ್ಡನ್ನು ಮಾಡಲು ಕೊನೆಯ ದಿನ ಇವತ್ತಾಗಿದೆ. ಈಗಾಗಲೇ ನೀವೆಲ್ಲರೂ ಈ ಕಿಸಾನ್ ಕಾರ್ಡನ್ನು ಮಾಡಿರ್ಬೋದು. ಯಾರೆಲ್ಲ ಮಾಡಿಲ್ಲ ಇವತ್ತಿನ ದಿನ ನೀವು ಮಾಡ್ಕೊಳ್ಬೋದು. ಇನ್ನು ಎಕ್ಸ್ಟೆನ್ಷನ್ ಅಂದರೆ ಇದನ್ನು ಮುಂದುವರಿಸುತ್ತಾರಾ ಏನಂತ ಇದುವರೆಗೆ ನಮಗೆ ಅಪ್ಡೇಟ್ ಬಂದಿಲ್ಲ. ಆದ್ದರಿಂದ ನೀವು ಇವತ್ತೇ ಕೊನೆಯ ಡೇಟು. ನೀವೆಲ್ಲರೂ ಕಿಸಾನ್ ID ಕಾರ್ಡನ್ನು ಮಾಡಿಕೊಳ್ಳಿ
ಮತ್ತು ನಿಮ್ಮ ಸ್ಟೇಟಸನ್ನು ಕರೆಕ್ಟಾಗಿ ಚೆಕ್ ಮಾಡಿಕೊಳ್ಳಿ. ಸ್ಟೇಟಸಲ್ಲಿ ಯಾವ ಪ್ರಾಬ್ಲಮ್ ಇದೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳಿ. ನೀವು ಕಳೆದ ಅಕ್ಟೋಬರ್ 5ರಂದು ಬಿಡುಗಡೆಯಾದ 18ನೇ ಕಂತಿನ ಹಣವು PM ಮೋದಿಯವರು ವಾಶಿಂ ಮಹಾರಾಷ್ಟ್ರದಲ್ಲಿ ಬಿಡುಗಡೆ ಮಾಡಿದ್ದರು. ಅದರ ಹಣ ಈಗಾಗಲೇ ಒಂದು 95% ಜನರಿಗೆ ಬಂದಿದೆ. ಆದರೆ ಇನ್ನೂ ಕೂಡ ಕೆಲವರಿಗೆ ಬಂದಿಲ್ಲವಂತೆ. ಆದರೆ ಏನು ಭಯಪಡುವುದು ಬೇಡ. ನೀವು ಈ ಎಲ್ಲ ಪೇಪರ್ಗಳನ್ನು ರೆಡಿ ಮಾಡಿ ಇಟ್ಟುಕೊಳ್ಳಿ. ನಿಮ್ಮ ಸ್ಟೇಟಸ್ ಓಕೆ ಇದ್ದರೆ ನಿಮಗೆ 18ನೇ ಕಂತಿನ ಹಣ ಮತ್ತು 19ನೇ ಕಂತಿನ ಹಣ ಒಟ್ಟಿಗೆ ಬರುವ ಸಾಧ್ಯತೆ ಇದೆ ಅಂತ ಈ ಸಲ. ಆದ್ದರಿಂದ ನೀವೆಲ್ಲರೂ ಒಮ್ಮೆ ಸ್ಟೇಟಸನ್ನು ಚೆಕ್ ಮಾಡಿ. ಸ್ಟೇಟಸನ್ನು ಚೆಕ್ ಮಾಡಿ ಏನಾದರೂ ಲೋಪದೋಷವಿದ್ದರೆ ಸಣ್ಣ ಪುಟ್ಟ ಪ್ರಾಬ್ಲಮ್ ಇರ್ಬೋದು, ಅದನ್ನು ನೀವು ಸರಿಪಡಿಸಿಕೊಂಡು ರೆಡಿ ಮಾಡಿ ಇಟ್ಟುಕೊಂಡರೆ ನಿಮಗೆ ಏನು ಭಯನವಿಲ್ಲ. ನಿಮಗೆ 18ನೇ ಕಂತಿನ ಹಣ ಕೂಡ ಇದರ ಈ 19ನೇ ಕಂತಿನ ಹಣದ ಒಟ್ಟಿಗೆ ಬರುವ ಸಾಧ್ಯತೆ ಇದೆ. ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡಲು ನೀವು ಮನೆಯಿಂದಲೇ ನಿಮ್ಮ ಮೊಬೈಲ್ನಿಂದಲೇ ಮಾಡ್ಬೋದು. ಅದರ ವಿಡಿಯೋ ಕೂಡ ನಮ್ಮ ಚಾನಲಲ್ಲಿ ನಾವು ಅಪ್ಲೋಡ್ ಮಾಡಿದ್ದೇವೆ. ಮತ್ತು ನಿಮಗೆ ಹತ್ತಿರದ CSC ಸೆಂಟ್ರಲ್ಲಿ ಹೋಗಿ ಅಲ್ಲಿ ಕೂಡ ನೀವು ಚೆಕ್ ಮಾಡ್ಬೋದು. ಇಲ್ಲಾಂದರೆ ಸಂಬಂಧಪಟ್ಟ ಕೃಷಿ ಇಲಾಖೆಗೆ ಹೋಗಿ ಕೃಷಿ ಅಧಿಕಾರಿಗಳ ಸಹ ಚರ್ಚಿಸಿ ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡ್ಬೋದು. ಅಲ್ಲಿ ನಿಮಗೆ ನೋಡಬೇಕಾದ ಇಷ್ಟೇ, ನಿಮ್ಮ ಫೋನ್ ನಂಬರ್ ಕರೆಕ್ಟಾಗಿರಬೇಕು, ನೀವು ಕೊಟ್ಟಿರುವ ನಂಬರ್ ಕರೆಕ್ಟಾಗಿರಬೇಕು ಫೋನ್ ನಂಬರ್, ಮತ್ತು ನಿಮ್ಮ ಹೆಸರು ಕರೆಕ್ಟಾಗಿರಬೇಕು. ಎರಡೆರಡು ಹೆಸರು ಇರಬಾರ್ದು. ಆಧಾರ್ ಕಾರ್ಡಲ್ಲಿ ಒಂದು ಹೆಸರು, ಇಲ್ಲಿ ಕೊಟ್ಟದ್ದು ಒಂದು ಹೆಸರು ಆದರೆ ಅದು ಮಿಸ್ಮ್ಯಾಚ್ ಆಗುತ್ತದೆ. ಆದ್ದರಿಂದ ಒಂದೇ ಹೆಸರನ್ನು ನೀವು ಕೊಡಿ. ಮತ್ತು ನಿಮ್ಮ KYC ಅಲ್ಲಿ ಕರೆಕ್ಟಾಗಿರಬೇಕು. ಮತ್ತು ಲ್ಯಾಂಡ್ ರೆಕಾರ್ಡ್ ಅಂದರೆ ಆಧಾರ್ ಸೀಡಿಗೆ ನೀವು ಮಾಡಿಸಿದ್ದೀರಾ ಅದರ ಬಗ್ಗೆ ಕರೆಕ್ಟ್ ಡೀಟೇಲ್ಸ್ ಇರಬೇಕು. ಕೃಷಿ ಅಧಿಕಾರಿಗಳು ಬಂದು ನಿಮ್ಮ ಜಮೀನನ್ನು ಚೆಕ್ ಮಾಡಿರ್ತಾರೆ. ಅದರ ರಿಪೋರ್ಟನ್ನು ಕೂಡ ಇಲ್ಲಿ ಕೊಡಬೇಕಾಗುತ್ತದೆ. ನಿಮ್ಮ ಜಮೀನಿನ ಕಂಪ್ಲೀಟ್ ಡೀಟೇಲ್ಸನ್ನು ನೀವು ಅಪ್ಲೋಡ್ ಮಾಡಬೇಕು. ಆದರೆ ನಿಮಗೆ ಏನು ಭಯನೇ ಇಲ್ಲ. ಮತ್ತು ಕಿಸಾನ್ ಕಾರ್ಡನ್ನು ಕೂಡ ನೀವು ಮಾಡಿರಬೇಕು. ಅದು ಈಗ ಬಂದು ಒಂದು ಹೊಸ ಅಪ್ಡೇಟು. ಆದ ಕಾರಣ ನೀವು ಅದನ್ನು ಕಂಪಲ್ಸರಿಯಾಗಿ ಮಾಡಲೇಬೇಕು. ಈ 19ನೇ ಕಂತಿನ ಹಣ ನಿಮಗೆ ನಿಮ್ಮ ಕೈ ಸೇರಬೇಕಾದ್ರೆ ನೀವು ಅದನ್ನು ಮಾಡಲೇಬೇಕು. ಈ ಸಲವು ಒಂದು ವಿಶೇಷವೇನೆಂದರೆ ನಿಮಗೆ 2,000 ಇದುವರೆಗೆ ಸಿಗ್ತಾಯಿತ್ತು. ಅಂದರೆ ವರ್ಷದಲ್ಲಿ 6,000 ನಿಮಗೆ ಸಿಗ್ತಾಯಿತ್ತು. ಪ್ರತಿ 4 ತಿಂಗಳಿಗೊಮ್ಮೆ ಬರುವ 3 ಕಂತುಗಳಲ್ಲಿ 2,000 6,000 ಬರ್ತಾಯಿತ್ತು. ಆದರೆ ಈ ಸಲ ಅದನ್ನು ಒಂದು 2,000ದಿಂದ 3,000ಕ್ಕೆ ಹೆಚ್ಚಿಸುವ ಸಾಧ್ಯತೆ ಇದೆಯಂತೆ. ಅಂದರೆ ಕಳೆದ ಬಜೆಟ್ನಲ್ಲೇ ನಿರ್ಮಲಾ ಸೀತಾರಾಮರವರು ಅದರ ಬಗ್ಗೆ ಪ್ರದರ್ಶಿಸಿದ್ದರು. ಅದು ಇನ್ನೂ ಅಂದರೆ ಬಿಲ್ ಪಾಸಾಗಬೇಕಷ್ಟೇ. ಸಪೋಸ್ ಈ 2025ರಲ್ಲಿ ಪಾಸಾಗುವ ಸಾಧ್ಯತೆ ಇದೆ. ಆದ್ದರಿಂದ 2025ರಲ್ಲಿ ಪಾಸಾದ ತಕ್ಷಣ ನಮಗೆ ಈ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ಈ 2,000ದಿಂದ 3,000ವನ್ನು ಬಿಡುಗಡೆ ಮಾಡುತ್ತಾರೆ. ಆದ್ದರಿಂದ ನಾವು ಈಗ ಮಾಡಬೇಕಾದಿಷ್ಟೇ, ನಾವು ಸ್ಟೇಟಸನ್ನು ಚೆಕ್ ಮಾಡಬೇಕು. ಸ್ಟೇಟಸನ್ನು ಚೆಕ್ ಮಾಡಿ ನಮ್ಮ ಐಡಿಯನ್ನು ಕರೆಕ್ಟಾಗಿ ಇಟ್ಕೊಳ್ಬೇಕು. ಆದರೆ ನಮಗೆ ಯಾವ ಭಯನೂ ಇಲ್ಲ. ನಮ್ಮ ಈ 19ನೇ ಕಂತಿನ ಹಣದಲ್ಲಿ ನಮಗೆಲ್ಲರಿಗೂ 3,000ವು ಬಂದೇ ಬರುತ್ತದೆ. ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ.